ಬಂದಾಗ ವೈರಿ ಕಂಡಾಗ ಶಾಂತಿ ಸತ್ತಾಗ ರಾಷ್ಟ್ರಗೊಬ್ಬನೇ ರಾಷ್ಟ್ರಪತಿ, ರಾಜಗೊಬ್ಬನೇ ರಾಜ್ಯಪಾಲ, ಸ್ಟೇಜ್ ಒಬ್ಬನೇ ಬಾಸ್ ಅದು ಯಾರು ಗೊತ್ತೇ? ನಾನೇ. ಈ ನಾಡಿನ ಕಳ್ಳನಾಯಕನಾದ ಈ ಬೈರೇಗೌಡ ಹೆಚ್ಚಿಕ್ಕಿದ್ದರೆ ಆ ಸ್ವರ್ಗವೇ ಪ್ರಳಯ. ಕೈಯಲ್ಲಿ ಆ ಬೋರವನ್ನು ತತ್ತರಿಸಿ ಹೋಗುವಾಗ ಏಕಚಿತ್ತನ ನಮಗ ಆಸ್ಯದಿಂದ ಪತ್ರಕ ರಂಗದಿಂದ ನನ್ನ ಕಾರಸ್ಥಾನಕ್ಕೆ ಅಡ್ಡವಾಗಿ ನಿಂತಿರುವನೆಂದರೆ ನಾನು ಅವನ ರಕ್ತ ಕುಡಿಯುವವರೆಗೂ ನೆಮ್ಮದಿ ಇಲ್ಲ, ಶಾಂತಿನೂ ಇಲ್ಲ. ನನ್ನ ಈ ಐಶ್ವರ್ಯದಲ್ಲಿ ಅಪರೂಪದ ಚಿನ್ನದ ಚಂದನ ಗೊಂಬೆಯಂತ ಬೆಳೆಸಿರುವ ನನ್ನ ತಂಗಿಯ ಮೇಲೆ ಕಣ್ಣಿರಿಸಿದನೆಂದರೆ ಅವನ ಕಣ್ಣು ನಾನು ಚೆಲ್ಲದೆ ಬಿಡಲಾರೆ. ಶಕುಂತಲಾ, ಏ ಶಕುಂತಲಾ, ಬಂದೆ ಅಣ್ಣ. ಬಂದಿದ್ದಾಯ್ತು. ನಾ ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ಅಂತ ಪ್ರಸಂಗವಾದ್ರೂ ಏನಾಗಿದೆ ಕೇಳಣ್ಣ. ಸತ್ಯಾಸರ ಪತ್ರಿಕೆ ಸಿದ್ಧಲಿಂಗನ ಒಬ್ಬ ಹುಡುಗ ಗೊತ್ತೇ? ಗೊತ್ತು ಅಣ್ಣ. BA ಮುಗಿಸಿ IPS ಓದ್ತೀನಂತ ಹೇಳಿ ಈಗ ಪತ್ರಿಕೆಯನ್ನು ಪ್ರಾರಂಭಿಸಿದ್ದಾನೆ ಅಣ್ಣ. ತುಂಬಾ ಒಳ್ಳೆ ಹುಡುಗ. ಮುಚ್ಚು ಬಾಯಿ ಹುಚ್ಚಿ ಹೆಣ್ಣೆ, ಮುಚ್ಚು ಮರಿ ಇಲ್ಲದೆ ಅವನೊಂದಿಗೆ ಕಾಮನಾಟಕ ಮಾಡಿ ನನ್ನ ಗಣತಿ ಗೌರವಕ್ಕೆ ತಗ್ಗಿ ತಂದಿದ್ದಾದರೆ ನನ್ನ ಮುಂದೆ ಅವನ ಪ್ರೀತಿಯನ್ನು ಪರಿಶುದ್ಧ ಮಾಡಿ ಹೇಳ್ತೀಯಾ ನೀತಾರೆ? ಅಣ್ಣ, ಈ ಕೆಲಸ ಮಾಡಿದ್ದೇನಂತ ನನಗೆ ಹೇಳಿದವರಾರು? ನನ್ನ ನೆಚ್ಚಿನ ಗೆಳೆಯ ಪ್ರಶಾಂತ್. ಇದನ್ನೇ ಅವನ ಬಾಲ್ ಲೋಪರ್ ನನ್ನ ಮಗ. ಅವನು ಲೋಪರನಲ್ಲ. ನೀವು ಚಕ್ಕಂದ ಹೊಡೆದ ನನಗಾಡಿದ ನಿಮ್ಮ ಭಾವಚಿತ್ರವನ್ನು ತೆಗೆದುಕೊಂಡು ಬಂದ ನನ್ನ ಆಪ್ತ ಪರಮ ನೋಡಿಲಿ. ಮೌನವಾಗಿ ನಿಂತು ನನ್ನ ಮಾನ ಕಳಿಯೇ ಮೋಡಿಲಿ. ಮೊದಲು ಕೊಡುವುದಕ್ಕೆ ಉತ್ತರ. ಕ್ಷಮಿಸಣ್ಣ. ಅಣ್ಣ, ನಾನು ಅವನನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ ಅಲ್ಲ. ಕೆಚ್ಚದ ವೀರನಾಗಿ ನನಗೆ ಸಬಲ್ಲ ಈ ಭಯಂಕರ ಸಂಕಟ ಮುಂದೆ ಪ್ರೀತಿಸಿದಂದು ಹೇಳ್ತೀಯಲ್ಲ, ನಾಚಿಕಾಗುವುದಿಲ್ಲವೇ? ನಿನ್ನ ಹೇಷ ಜನ್ಮಕ್ಕೆ ಹೆತ್ತವರನ್ನು ಕಳೆದುಕೊಂಡು ನನ್ನ ಮುದ್ದಾದ ತಂಗಿ ಎಂದು ಮುದ್ದಿನಿಂದ ಬೆಳೆಸಿ ಮಾರಾಣಿಯಾಗಿ ಬೆಳೆಸಬೇಕಾದರೆ ಈ ಅರಸನ ಮನೆಯ ಮುಂದೆ ನುಗ್ಗುವ ತೀರಕನನ್ನು ಬಯಸಿರುವೆ. ಇನ್ನೊಂದು ಹೇಳದೇ ಇರುವ ಆ ಮಾತನ್ನು. ಅಣ್ಣ, ಸ್ನೇಹ ಮನಸ್ಸಿನ ಆಸ್ತಿ, ಪ್ರೀತಿ ಹೃದಯದ ಆಸ್ತಿ, ಸಂಬಂಧ ಜೀವನದ ಆಸ್ತಿ ಅಲ್ಲ. ಶಕುಂತಲ, ನಿನ್ನ ಮಗ ನೋಡಿ ಬರುವ ಸ್ನೇಹ ನಮಗೆ ಸುಖ ಕೊಡುವುದಲ್ಲ, ಹಣ ನೋಡಿ ಬರುವ ಸ್ನೇಹ
ಗುಣ ಕೊಡುವುದಲ್ಲ, ಚಂದ ನೋಡಿ ಬರುವ ಸ್ನೇಹದ ಪಾಟಿ ಮುಂದೆ ಹೋಗಲ್ಲ. ಅವರು ನನ್ನ ಮನೆಯ ಮೂರ್ಖ ಮುರಿಯಬೇಕಂದ್ರೆ ಮನೆ ಮೂರ್ಖರಲ್ಲಿ ಬೆಟ್ಟರು ಅವನ ಸ್ನೇಹವನ್ನು ಸಾಧ್ಯವಿಲ್ಲ ಅಣ್ಣ. ನಿನ್ನ ಕೈಯಲ್ಲಿ ನನ್ನ ಪ್ರಾಣ ಕೊಟ್ಟೇನೆ ವಿನಃ ನನ್ನ ಪ್ರೀತಿ ಮಾತ್ರ ಸಾಯಿಸೋದಿಲ್ಲ. ಅವನೇ ನನ್ನ ಹೃದಯದ ಆಸ್ತಿ. ಹುಟ್ಟಿದ ಮನೆಗೆ ಕಳಕ ತಂದ್ರೆ ಹೆಣ್ಣೆ ಈಗ ಸಾಯಿಸಿ ಬಿಡ್ತೇನೆ. ಏ ಸಾವುಕಾರ, ಕೈತಿಗೆ ಅವಳ ಕುತ್ತಿಗೆ ಮೇಲಿಂದ. ನನ್ನ ವೈಯಕ್ತಿಕ ವಿಷಯದಲ್ಲಿ ನನ್ನ ಮನೆಗೆ ಬಂದು ನನಗೆ ಹೇಳುವ ನೀನೇ ಅವಳೇ. ಸತ್ಯಾಸತ್ಯ ಯುದ್ಧದಲ್ಲಿ ಸತ್ಯವನ್ನು ಎತ್ತಿ ತೂಗಿ ನೋಡುವ ಸತ್ಯಾಸತ್ಯ ಪತ್ರಿಕೆ ಸಂಪಾದಕ ಸಿದ್ಧಲಿಂಗ. ನಾನು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯವನ್ನು ನಿನ್ನ ಪತ್ರಿಕೆಯಲ್ಲಿ ಬರೆಯಲಿಕ್ಕೆ ಯಾರೇ ನಿನಗೆ ಕೊಟ್ಟಿದ್ದು ಅಧಿಕಾರ? ಏ ಸಿದ್ಧ, ನಿನ್ನ ಹೆತ್ತವರ ಪವಿತ್ರ ದುಷ್ಟರಿಗೆ ದುರ್ಗಿಯಾಗಿ ಸುಮ್ಮನೆ ಸುಮ್ಮರಲ್ಲದೆ ಆ ಮಹಿಷಾಸುರನ್ನು ಕೊಲ್ಲಲಿಕ್ಕೆ ಆ ಜಗನ್ಮಾತೆ ಯಾರ ಅಪ್ಪನೇನೂ ಕೇಳಲಿಲ್ಲ. ಆ ರಾಕ್ಷಸರಂತೆ ಅಹಂಕಾರ ಅಟ್ಟಹಾಸದ ಬೆಳೆಯುವ ನಿನ್ನ ರುಂಡವನ್ನು ಚಂಡಾಡಲಿಕ್ಕೆ ನನಗೆ ಯಾರ ಅಪ್ಪನೇನೂ ಬೇಕಾಗಿಲ್ಲ. ಏ ಸಿದ್ಧ, ನನ್ನ ಅಪ್ಪನೆ ಇಲ್ಲದ ನನ್ನ ಕೋಟಿ ಒಳಗೊಳ ಕೇಳಲಿಲ್ಲ ನಿನಗೆ ಅಧಿಕಾರ? ತಿಪ್ಪಯ್ಯನನ್ನು ಕೊಟ್ಟು ನನ್ನನ್ನು ಕಾಣಲಿಕ್ಕೆ ಕಳಿಸಿದ್ಯಲ್ಲ, ನಾನೇ ಇಲ್ಲಿಗೆ ಬಂದ ಅಧಿಕಾರ. ಯಾಕ್ರಿಪ್ಪ ಸಿದ್ಲಿಂಗನ್ ಜೊತೆ ಏನೋ ಸಂಧಾನ ಮಾಡ್ಬೇಕಪ್ಪ ಕರ್ಕೊಂಡು ಬಂದಿದ್ರಿ. ಯಾಕ್ರಿ ಗೌಡ್ರ ಇಷ್ಟು ಬೇಗ ಮರತ್ರಿ ಏನ್ರಿ? ಸ್ವಲ್ಪ ಬರ್ತಿಲ್ಲ. ಹೌದು ತಿಪ್ಪಯ್ಯ, ನೀನು ಹೇಳಿದ ಹಾಗೆ ಇವನಿಗೆ ಏನಾದರೂ ಹಣ ಆಸೆ ತೋರಿಸಿ ನನ್ನ ಸರ್ವ ಕಾರ್ಯಗಳನ್ನು ಬೇಗ ಮುಗಿಸಿಕೊಳ್ಳಬೇಕು. ಹಾ ಸಿದ್ಲಿಂಗ, ನಾನೇ ನಿನ್ನನ್ನು ಕರೆಯಕ್ಕೆ ಕಳಿಸಿದ್ದು ನಿಜ. ಆದರೆ ನನ್ನ ಮಾತಿನಂತೆ ನೀನು ಒಪ್ಪಿಕೊಳ್ಳದಾದರೆ ನೀನು ಬೇಡಿದಾಗ ಬೇಕಾದ್ದನ್ನು ಪಡೆದುಕೊಳ್ಳಬಹುದು. ಅದೇನೆಂದು ಹೇಳಿದರೆ ಅದಕ್ಕೆ ತಕ್ಕ ಉತ್ತರ ಕೊಡುತ್ತೇನೆ. ನೀನು ನನ್ನ ಯಾವ ಕಾರ್ಯಕ್ಕೂ ಅಡ್ಡ ಬರದೆ ನಾನು ಹೇಳಿದ ಹಾಗೆ ನೀನು ಕೇಳುತ್ತ ಹೋದರೆ ನಿನ್ನ ಅರಮನೆಯನ್ನು ಕಟ್ಟಿಸಿ ಚಿನ್ನದ ಸಿಂಹಾಸದ ಮೇಲೆ ನಿನ್ನನ್ನು ಕುಂಡರಿಸಿ ನನ್ನ ಈ ಮುದ್ದಾದ ತಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಓಕೆ? ಆಶ್ಚರ್ಯ, ಪರಮ ಆಶ್ಚರ್ಯ. ನನ್ನ ಪ್ರೀತಿಗೆ ಮನಸ್ಸೋತು ನನ್ನ ನಿಯತನೆ ಮಾರಿಕೊಳ್ಳುವಂತ ಮಹಾಮೂರ್ಖ ನಾನಲ್ಲ. ಬೈರೇಗೌಡ, ನನ್ನ ಹಾಗೂ ನಿನ್ನ ತಂಗಿಯ ಪ್ರೀತಿಯ ಕಥೆಯನ್ನು ಹರಿಯಲಿಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಎಂದಿದ್ದರೂ ಇವಳೇ ನನ್ನ ಸತಿ. ಆದರೆ ನೀ ಮಾಡುವ ಈ ಕ್ರೂರತನವನ್ನು ನಾನು ಬಯಲಿಗೆಳೆಯದೇ ಬಿಡಲಾರೆ. ಈ ಪ್ರೀತಿಗೆ ಹೆದರಿ ನಿನ್ನ ಹಣಕ್ಕೂ ನಾ ತಲೆ ಬಾಗಲಾರೆ. ಇದೇ ನನ್ನ ಗುರಿ. ಆ ಗುರಿ ಮುಟ್ಟೆ ತೀರವನೆಂದು ನೀನ ಗರಿಗೆ ಎದುರಿ ಹಾಕಿದರೆ ಹಾರಿದ ನಿನ್ನ ಬಲವಾದ ರೆಕ್ಕೆಯನ್ನು ಹಾಕಿ ಬಿಡುತ್ತೇನೆ. ಈ ಟೈಗರ್ ಉಸಿರು ಬಿಟ್ಟರೆ ನಿನ್ನ ಹಸರಲ್ಲೇ ಗುಡುಗುಗಳು ಸಮೇತ ಕೆಟ್ಟ ಹೊರಗೆ ಹೋಗುತ್ತದೆ. ನೋಡ್ತೀಯಾ? ಬೈರೇಗೌಡ, ಈ ಸಿದ್ಧಲಿಂಗನೆಂಬ ಹೆಮ್ಮರ ಅಂತಿದ್ದದಲ್ಲ. ನೆಲದಿಂದ ಮರವಾಗಿ ಮರದಿಂದ ನೆಲಕ್ಕೆ ಬೇರು ಬಿಟ್ಟ ಶ್ರೀಕೃಷ್ಣನ ಆಲದ ಮರ. ಅದನ್ನು ಮುಟ್ಟ ಬಯಸುವ ಮುನ್ನವೇ ನಿನ್ನನ್ನು ಈ ನ್ಯಾಯ ಎಂಬ ಪೆನ್ನಿನಿಂದ ಸುಟ್ಟು ಹಾಕಿ ಬಿಡುತ್ತೇನೆ. ಸಿದ್ಧಲಿಂಗ, ಇದುವರೆಗೆ ನಿನ್ನ ವಾದವನ್ನು ಕೇಳಿ ನನಗೆ ಖಂಡವಾಗಿದೆ, ಮುರಿಯೂ ತೊಡಗಿದೆ. ಶ್ರಮಣ ಮರ್ಯಾದೆಯಿಂದ ನಮ್ಮ ಗೌರವ ಕೇಳಿ ಇರುವುದು
ಉತ್ತಮ ನಾಯಕರೆಂದು ಬರೆದು ನನ್ನ ಪತ್ರಿಕೆ ಉಳಿಸಿಕೊ, ಇಲ್ಲವಾದರೆ ನಿನ್ನ ನೆತ್ತಿಯನ್ನು ಈ ಕತ್ತಿಯಿಂದ ಸವರಿ ಬಿಡುತ್ತೇನೆ. ಏ ಅನ್ನ ಹಾಕಿದವರ ಮನೆ ಕಾಯ್ದು ಅವರ ಚೂ ಬಿಟ್ಟಾಗ ಬರುವ ನಾಯಿ. ನಿನಗೇನು ಗೊತ್ತಲೇ ಸತ್ಯದ ಸೂತ್ರ? ನನಗೆ ಪ್ರೀತಿ ಬೆಲೆನೂ ಗೊತ್ತು, ನ್ಯಾಯದ ರೀತಿನೂ ಗೊತ್ತು. ಮರ್ಯಾದೆಯಿಂದ ಈ ನಿನ್ನ ಗೌಡ ಇನ್ನು ಮುಸ್ಲಿಮರನ್ನು ಒಂದು ಮಾಡಿ ಅವರ ಜಾತ್ರೆ ಪ್ರಾರಂಭಿಸಿದರೆ ಸರಿ, ಇಲ್ಲವಾದರೆ ದುರ್ಗಮ್ಮನ ಹರಕೆಯ ಕೋಲದಂತೆ ಇವನನ್ನೇ ಬಳಿ ತೆಗೆದುಕೊಳ್ಳುತ್ತೇನೆ, ಎಚ್ಚರ. ಈ ಬೌರಗೌಡನನ್ನು ಎದೆ ತಟ್ಟಿ ನಿಲ್ಲುವ ಗಂಡು ಯಾವನು ಹುಟ್ಟಿಲ್ಲ ಇಂದು ಈ ಭೂಮಿಯ ಮೇಲೆ. ಏಕಚುತ್ತ ನೀನೊಬ್ಬ ಬೀದಿ ಅಧಿಕಾರಿ ನನ್ನ ಬಾಗಿಲಿಗೆ ಬಂದು ನನಗೆ ಹೆದರಿಸ್ತೇನೆಂದರೆ ಹೆದರುವನೇನೋ ಕೊನೆ. ಪುಣ್ಯ ಅಲ್ಲ ಕುರಿ, ಇದು ಸಿಂಹದ ಮರಿ. ನಡೆಯಲಾರದ ಮಾತನ್ನು ಹೇಳಿ ನಿನ್ನನ್ನು ಹೆದರ್ಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೇನೆ. ಬೈರೇಗೌಡ, ನೀವೆಲ್ಲ ಲೂಟಿ ದಂಧೆಯನ್ನು ಕೈ ಬಿಟ್ಟು ಈ ಊರ ಜನಕ್ಕೆ ತಲೆ ಬಾಗಿ ನಮ್ಮೂರ ಜಾತ್ರೆ ಪ್ರಾರಂಭಿಸಿದರೆ ಸರಿ, ಇಲ್ಲವಾದರೆ ಈಗ ನಿನ್ನ ತಂಗಿಯ ಕೈ ಹಿಡಿದು ಅದಕ್ಕೆಲ್ಲ ನಾನೇ ಚಾಲನೆ ಕೊಡುತ್ತೇನೆ. ಏಯ್! ಚಾಲಿನಿ ಲೇಸಿದ್ದ ನಿನ್ನ ಹೆತ್ತವರ ಪವಿತ್ರ ಬಿಸಿ ರಕ್ತ ನಿನ್ನಲ್ಲಿದ್ದರೆ ನಿನ್ನ ತೊರೆ ತಟ್ಟಿ ನನ್ನ ಎದೆ ಮುಟ್ಟಿ ನನ್ನ ತಂಗಿಯ ಕೈ ಹಿಡಿದು ಈ ಊರ ಜಾತ್ರೆ ಪ್ರಾರಂಭಿಸ್ನದೆಯಲ್ಲ ನಾನು ನೋಡೇ ಬಿಡುತ್ತೇನೆ. ನೀ ಮುಟ್ಟೆ ತೀರ್ತೀನಿ ಎಂದು ಹಠ ತೊಟ್ಟರೆ ಮುಂದಾದರೆ ನಿನ್ನ ದೇಹದ ಚಟ್ಟವನ್ನು ಇಲ್ಲೇ ಕಟ್ಟಿ ಬಿಡುತ್ತೇನೆ. ಏ ತಮ್ಮ, ಹಠ ಹಠ ಅಂತ್ಯಾಕ ಮೊಟ್ಟ ಮೊಟ್ಟ ಹಚ್ಚಿಲೇ ತಮ್ಮ. ಸುಮ್ಕ ನಮ್ ಗೌಡ್ರ ಹೇಳ್ತಾರ ಅಂತ ಕೇಳಿ ಚಿನ್ನದ ಪದಕ ಪಡ್ಕೋ. ಅದನ್ನ ಬಿಟ್ಟ ಈ ಪಂಜರದ ಗಿಳಿ ಲಗ್ನ ಹಾಕಿ ಹೋದೆ ಅಂದ್ರ ನಿನ್ನ ಕಣ್ಣು ಹೋಗ್ತಾವೆ ತಮ್ಮ, ನಿನ್ನ ಕಣ್ಗುಡಿ ಹೋಗ್ತಾವ. ಈ 3 ದಿವಸ ಜಂತುಗಳ ನಿಮ್ಮ ಪೊಳ್ಳು ಬೆದರಿಕೆಗೆ ಹೆದರಿ ನಿಮ್ಮ ಮುಂದೆ ತಲೆ ಅಲ್ಲಾಡಿಸುವ ಹೇಳಿ ಕುಲವಲ್ಲ ಈ ಸಿದ್ಧಲಿಂಗನು. ಒಂದು ಸಲ ಕರೆಗೆ ಕಂಕಣ ಕಟ್ಟಿ ರಣರಂಗಕ್ಕೆ ವೀಳ್ಯದೆಲೆ ಕೊಟ್ಟು ಚಡ್ಡಿ ಹಾಕಿ ಸೊಟ್ಟು ಬಾರಿಸಿದರೆ ನಿಮ್ಮಂತವರಿಂದ ನನ್ನೇನು ಮಾಡಿಕೊಳ್ಳಕ್ಕಾಗಲ್ಲ. ಇದಕ್ಕೆಲ್ಲ ಆ ಮಹಡಿ ಮನೆ ಮೇಲೆ ಕುಳಿತು ಈ ರಂಗನಾಟಕ್ಕೆ ಬಣ್ಣ ಹಚ್ಚಿ ಚಿತ್ರಿಸಿದ ಜಾದುಗಾರನೇ ಈ ಪ್ರಶಾಂತ. ಸುಳ್ಳು ಸುಳ್ಳು ಸುಳ್ಳು. ಹಾಗಿದ್ದರೆ ನಿಮ್ಮೆಲ್ಲರ ಕಣ್ಣೆದುರಿಗೇನೆ ಈ ಶಕುಂತಲೇ ನನ್ನ ಸತಿಯೊಂದು ಇವರ ಕೊಳಲಿಗೆ ತಾಳಿ ಕಟ್ಟುತ್ತೇನೆ. ನಿಮ್ಮಲ್ಲಿ ತಡೆಯೋ ತಾಕತ್ತಿದ್ದರೆ ಬನ್ನಿ ನೋಡೋಣ. ಬೈರೇಗೌಡ, ಇದು ಅಂತ್ಯ ಅಲ್ಲ, ಆರಂಭ. ಬರ್ತೀನಿ. ಸಿದ್ಧ ನಿನ್ನನ್ನು ಜೀವದಿಂದ ಉಳಿಸಲಾರೆ. ಆ ಸಮಯ ಈಗಲ್ರಿಪ್ಪ ಗೌಡ್ರ. ಇಲ್ಲ, ಎಂದು ನಮ್ಮೆಲ್ಲರಿಗೆ ಅವಮಾನದ ಪ್ರಸಂಗ. ನಮ್ಮ ಎದುರಿಗೆ ನಮ್ಮ ಅರಮನೆ ಪ್ರವೇಶ ಮಾಡಿ ನಮ್ಮ ಎದುರಿಗೆ ಶಾಂತ ಮನೆ ಒಳ್ಳೆತನೆಂದರೆ ನಾನು ಅವನ ಜೀವ ಉಳಿಸಲಾರೆ. ಚಾರ್ಲಿ ನೋಡು ಮಗನ ಚಾರ್ಲಿ ಹೋದ್ಮ್ಯಾಗ ನೋಡ್ದಂಗಾತ್ಲೇಪ್ಪ ನಿನ್ನ ಬಾಳೆ. ಯಪ್ಪ ಪ್ರಶಾಂತಪ್ಪ, ಎಲ್ಲದಿಯೋ ಮಾರಯ್ಯ? ಏನ ಪತ್ರಿ ಹಾಕಕ್ ಹೋಗಿ ಏನ ಹೋಗ್ಲೈತೆ ಹನುಮಂತವ್ರ ಗುಡ್ಯಾಕ ಕೊತ್ತ 2 ಊದಿನ ಕಡ್ಡಿ ಹಚ್ಚ ಪೂಜೆ ಮಾಡಕತ್ತೀಯೋ. ನೀ ಅನ್ಕೊಂಡಿದ ಕೆಲಸ ಯಾವುದು ಆಗವಲ್ದ. ಎಲ್ಲರ ತಳಗಿಳಿದ ಬಾರೋ ಅಪ್ಪ, ತಳಗಿಳಿದ ಬಾ. ಯಾವುದು ನನಗೆ ಬೇಕಾಗಿಲ್ಲ. ನನ್ನ ಮರ್ಯಾದೆಯನ್ನು ಕೊಡದ ನಾಯಿಗೆ ನರಕ ತೋರಿಸಬೇಕಾದರೆ ಅವನ ಹೆಣೆಯ
ಹತ್ತಲೇಬೇಕು. ನೀವು ಮೂರು ಕೂಲಿ ಏನು ಮಾಡ್ತೀರೋ ನನಗೂ ಗೊತ್ತಿಲ್ಲ. ನಾಳೆ 10 ಹಂಡ್ರದರೊಳಗಾಗಿ ಆ ಸಿದ್ಧನ ಕಥೆ ಮುಗಿಸಲೇಬೇಕು. ನಾನು ಬರ್ತೇನೆ.